ಜೈ ಹಿಂದ್ ಸ್ನೇಹಿತರೆ, ಶಿಕ್ಷಕರ ಹುದ್ದೆಗಳ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಹೊರಬಿದ್ದಿದೆ. ಒಂದು ಬೃಹತ್ ನೇಮಕಾತಿಯ ಅಂತಿಮ ಅಧಿಸೂಚನೆಯನ್ನ ನಿನ್ನೆ ಹೊರಡಿಸಲಾಗಿದೆ. 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಒಂದು ಬೃಹತ್ ನೇಮಕಾತಿಯ ಅಧಿಸೂಚನೆ ಇದು. ಇದರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು 1 ರಿಂದ 5 900 ಹುದ್ದೆಗಳು, ದೈಹಿಕ ಶಿಕ್ಷಕರ ನೇಮಕಾತಿ 1 ರಿಂದ 8 150 ಹುದ್ದೆಗಳು, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಜಿಪಿಟಿ 8,500 ಹುದ್ದೆಗಳು, ಕಂಪ್ಯೂಟರ್ ಶಿಕ್ಷಕರು 1 ರಿಂದ 8ನೇ ತರಗತಿ 500 ಹುದ್ದೆಗಳು, ಪ್ರೌಢಶಾಲಾ ಸಹ ಶಿಕ್ಷಕರು ಗ್ರೇಡ್ 2 4,500 ಹುದ್ದೆಗಳು, ದೈಹಿಕ ಶಿಕ್ಷಣ ಶಿಕ್ಷಕರು 450 ಹುದ್ದೆಗಳು. ಒಟ್ಟು 15,000 ಶಿಕ್ಷಕರ ನೇಮಕಾತಿಗೆ ಒಂದು ಅಂತಿಮ ಕರಡು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಮತ್ತು ದೈಹಿಕ ಶಿಕ್ಷಕರ ನೇಮಕಾತಿಯ ಕುರಿತು, ನೇಮಕಾತಿಯ ವಿಧಾನ, ಪರೀಕ್ಷಾ ವಿಧಾನ, ವಿದ್ಯಾರ್ಹತೆ, ಪಠ್ಯಕ್ರಮ, ಹುದ್ದೆಗಳ ಮಾಹಿತಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀವಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಸಂಪೂರ್ಣ ಮಾಹಿತಿಯನ್ನು ನೀಡಲಾಗುತ್ತೆ. ಸ್ನೇಹಿತರೆ, ಪರೀಕ್ಷಾ ಪ್ರಾಧಿಕಾರವನ್ನು ಹೊರಡಿಸಲಾಗಿದೆ. ಈ ಪರೀಕ್ಷಾ ಪ್ರಾಧಿಕಾರದಲ್ಲಿ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆಯವರು ಅಧ್ಯಕ್ಷರಾಗಿರ್ತಾರೆ. ಹಾಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಈ ಆಡಳಿತ ಅಥವಾ ಅವರ ನಾಮನಿರ್ದೇಶಿತ ಸದಸ್ಯರು, ಬೇರೆ ಬೇರೆ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಇದರ ನಿರ್ದೇಶಕರು, DSCRT ನಿರ್ದೇಶಕರು, ಕೇಂದ್ರ ದಾಖಲಾತಿ ಘಟಕ, ಈ ರೀತಿಯ ಸದಸ್ಯರು, ಈ ರೀತಿಯ ಒಂದು ಪರೀಕ್ಷಾ ಪ್ರಾಧಿಕಾರವನ್ನು, ನೇಮಕಾತಿ ಪ್ರಾಧಿಕಾರವನ್ನು ನೇಮಿಸಲಾಗಿದೆ. ಹಾಗೆಯೇ ಅರ್ಜಿಗಳನ್ನು ಆಹ್ವಾನಿಸುವುದರ ಬಗ್ಗೆ ಕೂಡ ಮಾಹಿತಿಯನ್ನು ಪ್ರಕಟಿಸಲಾಗಿದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿಯನ್ನು ಮಾಡಲಾಗುತ್ತೆ. ಆಯ್ಕೆ ವಿಧಾನ 1 ರಿಂದ 5ನೇ ತರಗತಿಗೆ ಬೇರೆ, 6 ರಿಂದ 8ನೇ ತರಗತಿಗೆ ಬೇರೆ, 1 ರಿಂದ 8ನೇ ತರಗತಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಬೇರೆ, ಮತ್ತು ಕಂಪ್ಯೂಟರ್ ಟೀಚರ್ಗೆ ಬೇರೆ, ಮತ್ತು ಹೈಸ್ಕೂಲ್ ಶಿಕ್ಷಕರಿಗೆ ಬೇರೆ ಬೇರೆ ರೀತಿಯಾಗಿ ಆಯ್ಕೆ ವಿಧಾನ ಇರುತ್ತೆ. ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರು 1 ರಿಂದ 5ನೇ ತರಗತಿಯವರೆಗಿನ ಶಿಕ್ಷಕರ ಆಯ್ಕೆ ವಿಧಾನದಲ್ಲಿ ಯಾವೆಲ್ಲ ಒಂದು ಪರ್ಸೆಂಟೇಜ್ ಮೂಲಕ ಯಾವೆಲ್ಲ ಅಂಕಗಳನ್ನು ಪರಿಗಣಿಸಲಾಗುತ್ತೆ ಅಂದರೆ, ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 70%, ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಪೇಪರ್ 1 ಸಂಬಂಧಪಟ್ಟಂತೆ ಅದರಲ್ಲಿ ಪಡೆದಂತಹ 20%, PUCಯಲ್ಲಿ ಪಡೆದ ಅಂಕಗಳ 8% ಮತ್ತು D.Ed ಅಥವಾ B.Edನಲ್ಲಿ ಪಡೆದ ಅಂಕಗಳ 2% ಆಫ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಇನ್ನು 6 ರಿಂದ 8ನೇ ತರಗತಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPT ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಸ್ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 70%, TET ಪೇಪರ್ 2ನ 20%, ಹಾಗೆಯೇ ಡಿಗ್ರಿಯ 8% ಮತ್ತು B.Edನ 2% ಆಫ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡಲಾಗುತ್ತೆ, B.Ed ಅಥವಾ D.Ed. ಇನ್ನು 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರುವ ಅಭ್ಯರ್ಥಿಗಳು ಶೇಕಡಾವಾರು ಈ ರೀತಿ ವೈಟೇಜನ್ನು ನೀಡಲಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯ 70%, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ TET ಪೇಪರ್ 2ನ 20% ಮತ್ತು 4 ವರ್ಷದ B.Ed ಅಥವಾ M.Ed, BSc, B.Ed, BA, B.Edನ 10% ಕನ್ಸಿಡರ್ ಮಾಡಲಾಗುತ್ತೆ. ಗಣಕ ವಿಜ್ಞಾನ ಶಿಕ್ಷಕರು ಕಂಪ್ಯೂಟರ್ ಟೀಚರ್ಗೆ CETಯ 70% ಮತ್ತು ಡಿಗ್ರಿಯ 30% ಕನ್ಸಿಡರ್ ಮಾಡ್ತಾರೆ. ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 1 ರಿಂದ 8ನೇ ಕ್ಲಾಸ್ವರೆಗಿನ P ಟೀಚರ್ಸ್ ಇವರಿಗೆ ಸಂಬಂಧಪಟ್ಟಂತೆ 85% CET ಮಾರ್ಕ್ಸ್, PUCಯ 13% ಮಾರ್ಕ್ಸ್ ಮತ್ತು BPEd ಇದರ 2% ಮಾರ್ಕ್ಸನ್ನು ಕನ್ಸಿಡರ್ ಮಾಡಲಾಗುತ್ತೆ. ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ನೋಡಿ, ವಿಶೇಷವಾಗಿ ಇದುವರೆಗೆ TET ಇರೋದಿಲ್ಲ, ನೋ TET. B.Ed ಅಥವಾ B.Ed ವಿಶೇಷ ಶಿಕ್ಷಣ ಹೊಂದಿರುವ ಅಭ್ಯರ್ಥಿ ಪ್ರಕರಣದಲ್ಲಿ ಅಭ್ಯರ್ಥಿಯ ಡಿರೈವ್ಡ್ ಪರ್ಸೆಂಟೇಜ್ ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಕೆಳಗಿನ ವೆಯ್ಟೇಜನ್ನು ಅನ್ವಯಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತೆ. CETಯ 85%, ಪದವಿಯ 13% ಮತ್ತು B.Ed 2%. ನೋಡಿ, ಇಲ್ಲಿ ಹೈಸ್ಕೂಲ್ ಶಿಕ್ಷಕರಿಗೆ TET ಕಡ್ಡಾಯ ಇಲ್ಲ, ನೋಟ್ ಮಾಡ್ಕೊಳ್ಳಿ, TET ಇಲ್ಲ, ಕಡ್ಡಾಯ ಇರೋದಿಲ್ಲ. ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಇವರಿಗೆ ಸಂಬಂಧಪಟ್ಟಂತೆ BPEdನಲ್ಲಿ ಪಡೆದಂಥ ಅಂಕಗಳು 2%,
ಪದವಿಯ ಡಿಗ್ರಿಯ 13% ಮತ್ತು CET-ಯ 85%. ಇವರಿಗೂ ಕೂಡ ಸೇಮ್, ಹೈಸ್ಕೂಲ್ ಟೀಚರ್ಗೆ ಸೇಮ್ ಇದೆ. ಇನ್ನು ವಯೋಮಿತಿಯನ್ನು ಈ ರೀತಿ ನೋಡ್ಕೊಳ್ಳಿ. SC ST ಪ್ರವರ್ಗ 1 ಮತ್ತು ಅಂಗವಿಕಲ ವ್ಯಕ್ತಿಗಳಿಗೆ ಗರಿಷ್ಠ ವಯೋಮಿತಿ 43 ವರ್ಷ, 2A 2B 3A 3Bಗೆ 41 ವರ್ಷ ಗರಿಷ್ಠ ವಯೋಮಿತಿ. ಹಾಗೆಯೇ ಇತರೆ ಜನರಲ್ ಮೆರಿಟ್ ಅವರಿಗೆ 38 ಇಯರ್ಸ್ 38 ವರ್ಷ ಗರಿಷ್ಠ ವಯೋಮಿತಿ ಇರುತ್ತೆ, ನೋಟ್ ಮಾಡ್ಕೊಳ್ಳಿ. ಇನ್ನು ಹುದ್ದೆಗಳನ್ನು ನೋಡ್ತಾ ಹೋದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿಗೆ ಸಂಬಂಧಪಟ್ಟಂತೆ ಇದರ ಸ್ಯಾಲ್ರಿ ಈ ರೀತಿ ಇರುತ್ತೆ. 41,300ರಿಂದ 81,800 ಒಂದು ಸ್ಕೇಲಲ್ಲಿ ಇರುತ್ತೆ ಇವರಿಗೆ ಸ್ಯಾಲ್ರಿ. ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಒಟ್ಟು ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ HK 800 ಹುದ್ದೆಗಳು, ಕಲ್ಯಾಣೇತರ ಕರ್ನಾಟಕದಲ್ಲಿ ನಾನ್ HK 100 ಹುದ್ದೆಗಳು, ಒಟ್ಟು 900 ಹುದ್ದೆಗಳು. ಯಾವುದಿದು ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5 900 ಹುದ್ದೆಗಳು. ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರು ಗಣಿತ ಮತ್ತು ವಿಜ್ಞಾನ ಇವೆಲ್ಲವೂ ಇದರಲ್ಲಿ ಒಳಗೊಂಡಿರುತ್ತೆ 900 ಹುದ್ದೆಯಲ್ಲಿ. ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 1ರಿಂದ 8ನೇ ತರಗತಿ ಸೇಮ್ ಸ್ಕೇಲ್ 41,300ರಿಂದ 81,800 ಸ್ಕೇಲಲ್ಲಿ ಬರ್ತಾರೆ ಇವರು. ಕಲ್ಯಾಣ ಕರ್ನಾಟಕ 106 ಹುದ್ದೆಗಳು, ಕಲ್ಯಾಣೇತರ ಕರ್ನಾಟಕ 44 ಹುದ್ದೆಗಳು, ಒಟ್ಟು 150 ಹುದ್ದೆಗಳಿರ್ತವೆ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPSTR ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅತಿ ಹೆಚ್ಚು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ನೋಡಿ. 8,500 ಹುದ್ದೆಗಳು ಒಟ್ಟು. ಕಲ್ಯಾಣ ಕರ್ನಾಟಕ 3,288 ಹುದ್ದೆಗಳು, ಕಲ್ಯಾಣೇತರ ಕರ್ನಾಟಕ 5,272 ಹುದ್ದೆಗಳು, ನಾನ್ HK ಇದು HK ಹೈದರಾಬಾದ್ ಕರ್ನಾಟಕ ಒಟ್ಟು 8,500 ಹುದ್ದೆಗಳನ್ನು ಕಾಲ್ಫರ್ ಮಾಡ್ತಾರೆ. ಸ್ಕೇಲ್ ನೋಡಿ 44,425ರಿಂದ 83,700 ವರೆಗಿನ ಸ್ಕೇಲಲ್ಲಿ ಇರುತ್ತೆ. ಇನ್ನು ಕಂಪ್ಯೂಟರ್ ಟೀಚರ್ 1ರಿಂದ 8ನೇ ತರಗತಿವರೆಗಿನ ಕಂಪ್ಯೂಟರ್ ಟೀಚರ್ಗೆ 300 ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣೇತರ ಕರ್ನಾಟಕ 200 ಒಟ್ಟು 500 ಹುದ್ದೆಗಳಿಗೆ ಕಾಲ್ಫರ್ ಮಾಡಲಾಗುತ್ತೆ. ಹೈದರಾಬಾದ್ ಕರ್ನಾಟಕ 300, NHK ನಾನ್ ಹೈದರಾಬಾದ್ ಕರ್ನಾಟಕ 200 ಒಟ್ಟು 500 ಹುದ್ದೆಗಳಿಗೆ. ನೋಡಿ ಇಲ್ಲಿ ಕ್ವಾಲಿಫಿಕೇಶನ್ ನೋಡಿದ್ರೆ ಬ್ಯಾಚುಲರ್ ಆಫ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಬ್ಯಾಚುಲರ್ ಆಫ್ ಸೈನ್ಸ್ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಈ ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಅಂಕ ಪಡೆದಿರಬೇಕು ಮತ್ತು ಕನ್ನಡ ಭಾಷೆಯಲ್ಲಿ SLC ಅಥವಾ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನು ಅಭ್ಯಾಸ ಮಾಡಿರಬೇಕು. ಪ್ಯೂರ್ ಹೈಸ್ಕೂಲ್ ಟೀಚರ್ ಪ್ರೌಢಶಾಲಾ ಸಹ ಶಿಕ್ಷಕರು 54,175ರಿಂದ 99,400ವರೆಗಿನ ಸ್ಕೇಲ್ ಇರುತ್ತಿದ್ದು ನೋಡಿ. ಇಲ್ಲಿ ಕಲ್ಯಾಣ ಕರ್ನಾಟಕ 2,214, ಕಲ್ಯಾಣೇತರ ಕರ್ನಾಟಕ 2,286 ಒಟ್ಟು 4,500 ಹೈಸ್ಕೂಲ್ ಶಿಕ್ಷಕರ ಹುದ್ದೆಯ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ. 4,500 ತುಂಬ ವರ್ಷಗಳಾಗಿತ್ತು ಪ್ಯೂರ್ ಹೈಸ್ಕೂಲ್ ಟೀಚರ್ನ ಕಾಲ್ಫರ್ ಮಾಡಿದೆ. ಇವರಿಗೆ TET ಬೇಡ. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೈಸ್ಕೂಲ್ ಶಿಕ್ಷಕರು ಗ್ರೇಡ್ 1 ಅಂದರೆ ಹೈಸ್ಕೂಲ್ನ PE ಟೀಚರ್ಸ್. ಇವರಿಗೆ ಒಟ್ಟು ಹುದ್ದೆಗಳು ಕಲ್ಯಾಣ ಕರ್ನಾಟಕ 319, ಕಲ್ಯಾಣೇತರ ಕರ್ನಾಟಕ 131 ಒಟ್ಟು 450 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರ ಯಾವ ರೀತಿ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ನೋಡಿ. 1ರಿಂದ 5ಕ್ಕೆ ಬೇರೆ, 6ರಿಂದ 8ಕ್ಕೆ ಬೇರೆ ಮತ್ತು ಹೈಸ್ಕೂಲಿಗೆ ಬೇರೆಯದೇ ಆದ ಸಿಲೆಬಸ್ ಇದೆ. ಸೊ ಸಂಪೂರ್ಣವಾಗಿ ವಿವರಣೆಯನ್ನು ಕೊಡ್ತೀವಿ ನೋಡಿ. ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿವರೆಗಿನ ಹುದ್ದೆಗಳ ಆಕಾಂಕ್ಷಿಗಳಿಗೆ 2 ಪೇಪರ್ ಇರುತ್ತೆ. ಒಂದು ಜನರಲ್ ಪೇಪರ್, ಒಂದು ನಿರ್ದಿಷ್ಟ ಪತ್ರಿಕೆ. ಸಾಮಾನ್ಯ ಪತ್ರಿಕೆಯಲ್ಲಿ 150 ಅಂಕಗಳಿರ್ತವೆ. ಸೊ ಅಬ್ಜೆಕ್ಟಿವ್ ಟೈಪ್ ಇದೆ, MCQs ಮಾದರಿಯಲ್ಲಿರುತ್ತೆ. ಏನೇನಿರುತ್ತೆ ಕೇಳಿದ್ರೆ ಜನರಲ್ ನಾಲೆಡ್ಜ್ ಇರುತ್ತೆ,
ಚಿಲ್ಡ್ರನ್ ಸೈಕಾಲಜಿ ಇರುತ್ತೆ, ಮಾನಸಿಕ ಸಾಮರ್ಥ್ಯ ಇರುತ್ತೆ, ಭಾಷೆಗಳಿರ್ತವೆ, ಕನ್ನಡ, ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್, ಮೌಲ್ಯ ಶಿಕ್ಷಣ ಇರುತ್ತೆ, ಆರೋಗ್ಯ ಶಿಕ್ಷಣ ಇರುತ್ತೆ ಮತ್ತು ಗಣಕಯಂತ್ರ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ. 150 ಮಾರ್ಕ್ಸಿಗೆ ಸಂಬಂಧಪಟ್ಟಂಥ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಇರುತ್ತೆ. ನಿರ್ದಿಷ್ಟ ಪತ್ರಿಕೆಯಲ್ಲಿ ವಸ್ತುನಿಷ್ಠ ಮಾದರಿ ಅಂದರೆ MCQs 50 ಮಾರ್ಕ್ಸ್ ಮತ್ತು ಡಿಸ್ಕ್ರಿಪ್ಟಿವ್ 100 ಮಾರ್ಕ್ಸ್ ಬರೆಯುವಂಥ ಪೇಪರ್ ಕೂಡ ಇರುತ್ತೆ. ವಿವರಣಾತ್ಮಕ ಪತ್ರಿಕೆ ಇರುತ್ತೆ, 2 ಪೇಪರ್ ಇರುತ್ತೆ. ಸೆಕೆಂಡ್ ಪೇಪರಲ್ಲಿ 100 ಮಾರ್ಕ್ಸಿಗೆ ನೀವು ರೈಟಿಂಗ್ ಮಾಡಬೇಕಾಗತ್ತೆ, ಬರಿಬೇಕಾಗತ್ತೆ. ವಿಷಯ ಜ್ಞಾನ ನೋಡಿ, EVS ಇರುತ್ತೆ, ಸೋಷಿಯಲ್ ಸೈನ್ಸ್ ಇರುತ್ತೆ, ಇದಕ್ಕೆ ಸಂಬಂಧಪಟ್ಟಂಥ 50 ಮಾರ್ಕ್ಸ್ ಇರುತ್ತೆ. ಇನ್ನು ಸಬ್ಜೆಕ್ಟ್ ರಿಲೇಟೆಡ್ ಆಗಿ ಏನಿರುತ್ತೆ ಕೇಳಿದ್ರೆ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ವಿವರಣಾತ್ಮಕ ಪರೀಕ್ಷೆ 100 ಅಂಕಗಳಿಗೆ ಇರುತ್ತೆ. ಪತ್ರಿಕೆ 3 ಕೂಡ ಇದೆ. ಏನು ಕೇಳಿದ್ರೆ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ, ವಿವರಣಾತ್ಮಕ ಮಾದರಿ ಇರುತ್ತೆ. ಇದು ಕೂಡ ಕನ್ನಡಕ್ಕೆ ಸಂಬಂಧಪಟ್ಟಂತೆ 50, ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ 50, ಒಟ್ಟು 100 ಅಂಕಗಳಿಗೆ. ಇದು ಕೂಡ ರಿಟರ್ನ್ ಎಕ್ಸಾಮ್. ಒಟ್ಟು 3 ಪೇಪರ್ ಇರುತ್ತೆ ನೋಡಿ. ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಮತ್ತು ಪತ್ರಿಕೆ 3 ಭಾಷಾ ಪ್ರಾವೀಣ್ಯತೆ, ಲ್ಯಾಂಗ್ವೇಜನ್ನು ಅಳತೆ ಮಾಡುವಂಥ ಪತ್ರಿಕೆ ಇರುತ್ತೆ. ಇದು 1 ರಿಂದ 5ನೇ ತರಗತಿವರೆಗಿನ ಶಿಕ್ಷಕರ ಆಕಾಂಕ್ಷಿಗಳಿಗೆ. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 1 ರಿಂದ 8ನೇ ತರಗತಿವರೆಗೆ ಏನಿರುತ್ತೆ ಕೇಳಿದ್ರೆ ಇವರಿಗೂ ಕೂಡ 3 ಪೇಪರ್ ಇರುತ್ತೆ. ಫಸ್ಟ್ ಪೇಪರಲ್ಲಿ ಆಸ್ ಇಟ್ ಈಸ್ ಇರುತ್ತೆ, ಸಾಮಾನ್ಯವಾಗಿ ಹೆಚ್ಚು ಕಮ್ಮಿ ಸೇಮ್ ಇರುತ್ತೆ. ಜನರಲ್ ನಾಲೆಡ್ಜ್, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಸಾಕ್ಷರತೆ ಇರುತ್ತೆ, ಕಂಪ್ಯೂಟರ್ ಲಿಟ್ರಸಿ ಇರುತ್ತೆ. ನಿರ್ದಿಷ್ಟ ಪತ್ರಿಕೆಯಲ್ಲಿ ಇವರಿಗೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು 50 ಮಾರ್ಕ್ಸಿಗೆ MCQs ಪೇಪರ್ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್. ಇನ್ನೊಂದು 100 ಮಾರ್ಕ್ಸಿಗೆ ರಿಟರ್ನ್ ಬರೀಬೇಕಾಗತ್ತೆ. ಇನ್ನು ಭಾಷಾ ಪ್ರಾವೀಣ್ಯತೆ ಅವರಿಗೆ 1 ರಿಂದ 5ನೇ ತರಗತಿವರೆಗಿನ ಸಾಮಾನ್ಯ ಶಿಕ್ಷಕರಿಗೆ ಇರುವಂತಹ ಪರೀಕ್ಷೆನೆ 100 ಮಾರ್ಕ್ಸಿಗೆ ಇರುತ್ತೆ. ಇದು ರಿಟರ್ನ್ ಎಕ್ಸಾಮ್. ಒಟ್ಟು 3 ಪೇಪರ್ ಇರುತ್ತೆ. ಈ ಪರೀಕ್ಷೆ ಭಾಷೆಯ ಬಳಕೆ, ಗ್ರಹಿಕೆ, ಶಬ್ದಕೋಶ, ಬರವಣಿಗೆ ಕೌಶಲ್ಯವನ್ನು ಒಳಗೊಂಡಂತೆ ನಿಗದಿಪಡಿಸಿರುವ ಬೋಧನಾ ಮಾಧ್ಯಮದ ಮೂಲಕ ಬೋಧಿಸಲು ಅಭ್ಯರ್ಥಿಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿನ ಪ್ರಾವೀಣ್ಯತೆಯನ್ನು ಮೌಲ್ಯಮಾಪನ ಮಾಡಲಾಗುತ್ತೆ. ಇನ್ನು ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಸ್ನ ಎಕ್ಸಾಮ್ ಪ್ಯಾಟರ್ನ್ ಈ ರೀತಿ ಇರುತ್ತೆ. ಪತ್ರಿಕೆ 1, ಪತ್ರಿಕೆ 2, ಪತ್ರಿಕೆ 3 ಇರುತ್ತೆ ಇವರಿಗೆ. ನೋಡಿ ಏನೇನಿರುತ್ತೆ ಅಂತ ನೋಡಿದ್ರೆ, ಪತ್ರಿಕೆ 1ರಲ್ಲಿ ಸಾಮಾನ್ಯವಾಗಿ ಏನು 1 ರಿಂದ 5ನೇ ತರಗತಿ ಟೀಚರ್ಸಿಗೆ ಏನಿತ್ತಲ್ಲ ಸೇಮ್ ಸಿಲೆಬಸ್ ಇದೆ. ಜನರಲ್ ಪೇಪರಲ್ಲಿ ಇದು 150 ಮಾರ್ಕ್ಸಿಗೆ MCQs ಇರುತ್ತೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ ಬಗ್ಗೆ ಇರುತ್ತೆ. ನಿರ್ದಿಷ್ಟ ಪತ್ರಿಕೆ ಇದರಲ್ಲಿ ವಸ್ತುನಿಷ್ಠ ಮಾದರಿ 50 ಅಂಕಗಳು MCQs ಮತ್ತು 100 ಅಂಕಗಳು ರಿಟರ್ನ್ ಇರುತ್ತೆ. ವಿವರಣಾತ್ಮಕ ಪತ್ರಿಕೆ ಅಂದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ. GPT ಭಾಷಾ ಶಿಕ್ಷಕರಿಗೆ ಈ ರೀತಿ ಇರುತ್ತೆ. ವಿಷಯ ಜ್ಞಾನ ಇಂಗ್ಲೀಷ್ ವಸ್ತುನಿಷ್ಠ ಮಾದರಿ 50 ಮಾರ್ಕ್ಸ್ ಇರುತ್ತೆ ಮತ್ತು ಇಂಗ್ಲೀಷ್ನ ವಿವರಣಾತ್ಮಕ ಪತ್ರಿಕೆ ಇರುತ್ತೆ. GPT ಗಣಿತ ಮತ್ತು ವಿಜ್ಞಾನಕ್ಕೆ, ವಿಷಯ ಜ್ಞಾನ, ಗಣಿತ ವಿಜ್ಞಾನಕ್ಕೆ, ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 50 MCQs ಇರುತ್ತೆ ಮತ್ತು ಗಣಿತ ಮತ್ತು ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 100 ಮಾರ್ಕ್ಸಿಗೆ ರಿಟರ್ನ್ ಎಕ್ಸಾಮ್ ಬರೀಬೇಕು. ಇನ್ನು GPT ಸಮಾಜ ವಿಜ್ಞಾನಕ್ಕೆ ವಿಷಯ ಜ್ಞಾನ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು MCQs 50 ಮಾರ್ಕ್ಸಿಗೆ ಇರುತ್ತೆ. ಹಾಗೆಯೇ ಸೇಮ್ ವಿಷಯಕ್ಕೆ ಸಂಬಂಧಪಟ್ಟಂಥ ರಿಟರ್ನ್ 100 ಮಾರ್ಕ್ಸಿಗೆ ಇರುತ್ತೆ. ಇನ್ನು GPT ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಶಿಕ್ಷಕರಿಗೆ ರಸಾಯನಶಾಸ್ತ್ರ ಮತ್ತು ಜೀವವಿಜ್ಞಾನ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು MCQs 50 ಮತ್ತು ರಿಟರ್ನ್ ರಸಾಯನಶಾಸ್ತ್ರ ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 100 ಮಾರ್ಕ್ಸಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಇನ್ನು ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಕೂಡ ಇರುತ್ತೆ. ಕನ್ನಡ ಭಾಷೆಗೆ 50 ಮಾರ್ಕ್ಸ್, ಇಂಗ್ಲೀಷ್ ಭಾಷೆಗೆ 50 ಮಾರ್ಕ್ಸ್. ಇದು ಕೂಡ ರಿಟರ್ನ್ ಎಕ್ಸಾಮ್. ಇಲ್ಲಿ ಪರೀಕ್ಷೆಯ ಭಾಷೆಯ ಬಳಕೆ, ಗ್ರಹಿಕೆ, ಶಬ್ದಕೋಶ, ಬರವಣಿಗೆ ಆಸ್ ಇಟ್ ಈಸ್ ಹಿಂದೆ ಹೇಳಿದಂತೆ ಅದನ್ನು ಮೌಲ್ಯಮಾಪನ ಮಾಡಲಾಗುತ್ತೆ. ಸೊ ಒಟ್ಟು ಇವರಿಗೂ ಕೂಡ GPT ಅವರಿಗೂ ಕೂಡ 3 ಪತ್ರಿಕೆ ಇರುತ್ತೆ. ಒಂದು ಸಾಮಾನ್ಯ ಪತ್ರಿಕೆ, ಒಂದು ನಿರ್ದಿಷ್ಟ ಪತ್ರಿಕೆ,
ಇನ್ನೊಂದು ಲ್ಯಾಂಗ್ವೇಜ್ ಪೇಪರ್, ಭಾಷಾ ಪ್ರಾವೀಣ್ಯತಾ ಪರೀಕ್ಷೆ. ಇನ್ನು ಕಂಪ್ಯೂಟರ್ ಟೀಚರ್ಗೆ ಏನಿರುತ್ತೆ ಕೇಳಿದ್ರೆ, ಸಾಮಾನ್ಯ ಪತ್ರಿಕೆಯಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಕಂಪ್ಯೂಟರ್ ಲಿಟ್ರಸಿ ಇರುತ್ತೆ. ಪೇಪರ್ 2 ಅಲ್ಲಿ ನೋಡಿ ಸೇಮ್ 50 ಮಾರ್ಕ್ಸಿಗೆ ಕಂಪ್ಯೂಟರ್ ರಿಲೇಟೆಡ್ ಆಗಿರುವ MCQs, 100 ಮಾರ್ಕ್ಸಿಗೆ ಕಂಪ್ಯೂಟರ್ ರಿಲೇಟೆಡ್ ಆಗಿರುವಂತಹ ರಿಟರ್ನ್ ಎಕ್ಸಾಮ್ ಇರುತ್ತೆ, ಎಲ್ರಿಗೂ ಸೇಮ್. ಇನ್ನು ಭಾಷಾ ಪ್ರಾವೀಣ್ಯತೆ ಉಳಿದವರಿಗಿರುವಂತೆ 50 ಮಾರ್ಕ್ಸಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಗಳಿಗೆ ವಿಶೇಷವಾಗಿರುವಂತಹ ಒಂದು ಎಕ್ಸಾಮ್ಗಳಿರ್ತವೆ. ಪೇಪರ್ ಇವರಿಗೂ ಕೂಡ ಪತ್ರಿಕೆ 3 ಇರುತ್ತೆ. ಪೇಪರ್ 1, ಪೇಪರ್ 2, ಪೇಪರ್ 3. ಮೊದಲೆಲ್ಲ 2 ಪೇಪರ್ ಇರೋದು, ಒಂದು ಜನರಲ್ ಪೇಪರ್, ಒಂದು ನಿರ್ದಿಷ್ಟ ಪೇಪರ್ ಇರೋದು. 100 ಮಾರ್ಕ್ಸಿಗೆ MCQs ಇರೋದು, ಅಬ್ಜೆಕ್ಟಿವ್ ಟೈಪ್ ಇರೋದು. ಈಗ ಬಟ್ ರಿಟರ್ನ್ ಎಕ್ಸಾಮ್ ಬರೀಬೇಕಾಗತ್ತೆ. ನೋಡಿ, ಇಲ್ಲಿ ವಸ್ತುನಿಷ್ಠ ಮಾದರಿಯ ಪರೀಕ್ಷೆಯಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ, ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 150 ಮಾರ್ಕ್ಸಿಗೆ MCQs ಅಬ್ಜೆಕ್ಟಿವ್ ಟೈಪ್ ಅನ್ನು ಬರೀಬೇಕು. ಈ ಸರಿ ಚೇಂಜ್ ಆಗಿದೆ ನೋಡಿ, ಹೈಸ್ಕೂಲ್ ಟೀಚರ್ ಅಪಾಯಿಂಟ್ಮೆಂಟ್ನ ಒಂದು ಎಕ್ಸಾಮ್ ಪ್ಯಾಟರ್ನ್. ಇನ್ನು ನಿರ್ದಿಷ್ಟ ಪತ್ರಿಕೆ ಸಂಬಂಧಪಟ್ಟಂತೆ ಸೇಮ್ ಅದೇ ರೀತಿ 50 ಮಾರ್ಕ್ಸಿಗೆ MCQs, 100 ಮಾರ್ಕ್ಸಿಗೆ ರಿಟರ್ನ್ ಎಕ್ಸಾಮ್. ಭಾಷಾ ಶಿಕ್ಷಕರಿಗೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ 50 ಮಾರ್ಕ್ಸಿಗೆ MCQs, 100 ಮಾರ್ಕ್ಸಿಗೆ ರಿಟರ್ನ್ ಎಕ್ಸಾಮ್. ಇಂಗ್ಲಿಷ್ ಭಾಷಾ ಶಿಕ್ಷಕರಿಗೂ ಇಂಗ್ಲಿಷಿಗೆ ಸಂಬಂಧಪಟ್ಟಂತ 50 ಮಾರ್ಕ್ಸ್ MCQs, 100 ಮಾರ್ಕ್ಸ್ ರಿಟರ್ನ್ ಎಕ್ಸಾಮ್. CBZ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ರಸಾಯನಶಾಸ್ತ್ರ ಮತ್ತು ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂತ 50 MCQs ಮತ್ತು 100 ಮಾರ್ಕ್ಸಿಗೆ ರಿಟರ್ನ್ ಎಕ್ಸಾಮ್. ಆರ್ಟ್ಸ್ ಟೀಚರಿಗೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸೋಷಿಯಲ್ ಸೈನ್ಸ್, ಭೂಗೋಳ ಸಂಬಂಧಪಟ್ಟಂತ 50 ಮಾರ್ಕ್ಸ್ MCQs ಮತ್ತು 100 ಮಾರ್ಕ್ಸ್ ರಿಟರ್ನ್ ಎಕ್ಸಾಮ್ ಇರುತ್ತೆ. ಸೇಮ್ ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಸೇಮ್ ಇದೆ, ವಿಷಯದ ಆಳ ಅಗಲ ಜಾಸ್ತಿ ಇರುತ್ತೆ. ಭಾಷಾ ಪ್ರಾವೀಣ್ಯತೆ ಆಸ್ ಇಟ್ ಈಸ್ 50 ಮಾರ್ಕ್ಸಿಗೆ ಇರುತ್ತೆ. ರಿಟರ್ನ್ ಎಕ್ಸಾಮ್ ಇರುತ್ತೆ. ಹೈಸ್ಕೂಲ್ ಟೀಚರ್ಸಿಗೂ ಕೂಡ ಸೇಮ್. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹೈಸ್ಕೂಲ್ PE ಟೀಚರ್ಸಿಗೆ ಸೇಮ್ ಪೇಪರ್ 1 ಸೇಮ್ ಇರುತ್ತೆ. 150 ಮಾರ್ಕ್ಸಿಗೆ MCQs. ಎಲ್ಲ ಸಬ್ಜೆಕ್ಟ್ಗಳಿಗೂ ಸೇಮ್ ಇದೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಜನರಲ್ ನಾಲೆಡ್ಜ್, ಕರೆಂಟ್ ಅಫೇರ್ಸ್, ಶೈಕ್ಷಣಿಕ ಮನೋವಿಜ್ಞಾನ, ಮೆಂಟಲ್ ಎಬಿಲಿಟಿ, ಗಣಕಯಂತ್ರ ಮತ್ತು ಮೌಲ್ಯ ಶಿಕ್ಷಣ. ಪೇಪರ್ 2 ಅಲ್ಲಿ ಇವರಿಗೆ ಸೇಮ್ 50 ಮಾರ್ಕ್ಸ್ MCQs, 100 ಮಾರ್ಕ್ಸ್ ರಿಟರ್ನ್. 50 ಮಾರ್ಕ್ಸು ದೈಹಿಕ ಶಿಕ್ಷಣ ಸಂಬಂಧಪಟ್ಟಂತೆ 50 ಮಾರ್ಕ್ಸ್ ಅಬ್ಜೆಕ್ಟಿವ್ ಟೈಪ್, ದೈಹಿಕ ಶಿಕ್ಷಣ ಸಂಬಂಧಪಟ್ಟಂತೆ ರಿಟರ್ನ್ ಎಕ್ಸಾಮ್ 100 ಮಾರ್ಕ್ಸ್. ಭಾಷಾ ಪ್ರಾವೀಣ್ಯತೆ ಕೂಡ ಆಸ್ ಇಟ್ ಈಸ್ ಇರುತ್ತೆ, 50 ಮಾರ್ಕ್ಸಿಗೆ ಇರುತ್ತೆ. ಸ್ನೇಹಿತರೆ, ಇದಿಷ್ಟು ಶಿಕ್ಷಕರ ನೇಮಕಾತಿ, ಬೃಹತ್ ನೇಮಕಾತಿ 15,000 ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಅಂತಿಮ ಅಧಿಸೂಚನೆ. ಇನ್ನು ಕೆಲವೇ ದಿನಗಳಲ್ಲಿ ಇದರ ನೋಟಿಫಿಕೇಶನ್ ಆಗಿ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಕೂಡ ಕಾಲ್ಫರ್ ಮಾಡ್ತಾರೆ. ಸೊ ನಿಮ್ಮ ಓದನ್ನು ಚುರುಕುಗೊಳಿಸಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.